ಐ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು KKR ವರ್ಸಸ್ ಮುಂಬೈ ಆಡಿದ ಹೋಮ್ ಗ್ರೌಂಡ್ ಅಲ್ಲಿ. ಇಲ್ಲಿ ಮಿನಿಮಮ್ 190 ಇಲ್ಲ 200 ಹೊಡಿಲೇಬೇಕು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಡೌಟ್. ಒಟ್ನಲ್ಲಿ ಮುಂಬೈ ನೋಡೋದಾದ್ರೆ ಒಟ್ಟಿನಲ್ಲಿ ಮುಂಬೈ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಬೋದು. ಯಾಕೆಂದ್ರೆ ಇಲ್ಲಿ ಓಪನಿಂಗ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಅನ್ಬೋದು. ಮಿಡಲ್ ಆರ್ಡರ್ ಒಂದು ಲೆವೆಲ್ಗೆ ಬೌಲಿಂಗ್ ಬ್ಯಾಟಿಂಗ್ ಇದ್ರೆ ಓಪನಿಂಗ್ ಇವ್ರ ಕಡೆ ಸಿಕ್ಕಾಪಟ್ಟೆ ಕ್ಲಿಕ್ಕೇ ಆಗಲ್ಲ ಅನ್ಬೋದು. ಮೇನ್ ಮಿಡಲ್ ಆರ್ಡರ್ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಇವರಿಬ್ರು ಔಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತ ಪಡ್ತಾರೆ ಅನ್ಬೋದು ಮುಂಬೈಯಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಮುಂಬೈ. ಒಟ್ನಲ್ಲಿ KKR ಮೇನ್ ಪಾಯಿಂಟ್ಸ್ ನೋಡೋದಾದ್ರೆ ಇಲ್ಲಿ ಡಿಕಾಕು ಮತ್ತೆ ವರುಣ್ ಚಕ್ರವರ್ತಿ, ಒಟ್ಟಿನಲ್ಲಿ ಇವರಿಬ್ರು ಚೆನ್ನಾಗಿ ಆಡಿದ್ರೆ ಒಂದು ಲೆವೆಲ್ ಚೆನ್ನಾಗಿರುತ್ತೆ ಅನ್ಬೋದು. ಮೇನ್ ಇಲ್ಲಿ ಸುನಿಲ್ ನಾಯರ್ ಕಂಬ್ಯಾಕ್ ಆಗಿದ್ದಾರೆ ಅನ್ಬೋದು ಟೀಮಲ್ಲಿ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ರಿಂಕು ಸಿಂಕು ಮತ್ತು ಸುನಿಲ್ ನಾಯರ್ ಆಗಲಿ ರಬಾಡ್ ಆಗಲಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಆಂಡ್ರೆ ಡ್ರೆಸಲು ಮತ್ತು ರಿಂಕು ಸಿಂಗು ಇವರಿಬ್ರು ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ. ಮೇನು ಇವೆರಡು ಟೀಮಲ್ಲಿ ಓಪನಿಂಗು ಕ್ಲಿಕ್ ಆಗಲಿಲ್ಲ ಅಂದ್ರೆ ಮಿಡಲ್ ಆರ್ಡರ್ ತುಂಬ ಚೆನ್ನಾಗಿದೆ ಅನ್ಬೋದು. ಅದು ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಅಂತ ಪಡೋದಂತೂ ಖಚಿತ. ಇವ್ರ ಕಡೆ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ವರುಣ್ ಚಕ್ರವರ್ತಿ ಆಗಲಿ, ಹರ್ಷಿತ್ ರಾಣಾ ಆಗಲಿ ಒಟ್ನಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣ್ತಿದೆ. ಸುನಿಲ್ ನಾಯರ್ ಆಗಲಿ ಒಟ್ನಲ್ಲಿ ಮುಂಬೈ ಕಡೆ ಮೇನ್ ಮಿಸ್ ಮಾಡ್ಕೊತಿರೋದ್ರೆ ಬಿಗ್ ಬಿಸ್. ಮೇನ್ ಇಲ್ಲಿ ಜಸ್ಪ್ರೀತ್ ಬೂಮ್ರಾನ್ ಮಿಸ್ ಮಾಡ್ಕೊತಿದ್ದಾರೆ. ಟ್ರೆಂಟ್ ಬೋಲ್ಟ್ ಮತ್ತು ದೀಪಕ್ ಚಾಹರ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇರ್ತದೆ ಅನ್ಬೋದು. ಒಟ್ನಲ್ಲಿ ಮೇನ್ ಈಗ ಮುಂಬೈ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿರ್ತಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಇರೋದಿಲ್ಲ ಅನ್ಬೋದು. ಮೇನ್ ಗುರು ಇಲ್ಲಿ ಟ್ರೆಂಟ್ ಬೋಲ್ಟ್ ಆಗಲಿ ಒಟ್ನಲ್ಲಿ ದೀಪಕ್ ಚಾಹಲ್ ಮತ್ತು ನವದೀಪ್ ಸಿಂಗ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಸ್ಟ್ಯಾಂಡರ್ ಜನ ಟೋಟಲ್ ಆಗಿ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಟೀಮು ಒಟ್ಟಲ್ಲಿ ಒಂದು ಲೆವೆಲ್ಗೆ ಕಡಕ್ ಆಗಿದ್ರು. ಇವ್ರು ಏನು ತಪ್ಪು ಮಾಡ್ತಿದ್ದಾರೆ ಅಂದರೆ ಟಾಸ್ ಗೆದ್ರು ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳೋದು ನನ್ನ ಪ್ರಕಾರ ಕಷ್ಟ ಅನ್ಬೋದು. ಯಾಕೆಂದರೆ KKR ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ ಅನ್ಬೋದು, ಮುಂಬೈ ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮೇಲೆ ಸಿಕ್ಕಾಪಟ್ಟೆ ಡಿಫೆನ್ಸಿವ್ ಆಗಿದ್ದಾರೆ. ಒಟ್ಟಿನಲ್ಲಿ ಇವರು ವಿಲ್ ಜಾಕ್ಸ್ನ ಆಡಿಸ್ಬೇಕು. ಇವರು ವಿಲ್ ಜಾಕ್ಸ್ನ ಆಡಿಸ್ತೆ ಅವ್ರ ಜಾಗಕ್ಕೆ ಬೇರೆ ಇಷ್ಟು ಜನ ಟೋಟಲ್ ಆಗಿ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ವಿಲ್ ಜಾಕ್ಸ್ನ ಇವರು ಆಡಿಸ್ಬೇಕು. ಮೇನು ರೋಹಿತ್ ಶರ್ಮಾ ಒಂಚೂರು ಓಪನಿಂಗ್ ಅಲ್ಲಿ ಕ್ಲಿಕ್ ಮಾಡಬೇಕು. ಇವರು ಪವರ್ ಪ್ಲೇ ಅಲ್ಲಿ ಬೇನೆ ಔಟ್ ಆಗ್ಬಿಡ್ತಾರೆ ಅನ್ಬೋದು. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಂಗೆ, ಇಲ್ಲಾಂದ್ರೆ ಎಲ್ಲರೂ ಬೇಗ ಟಕ ಅಂತ ಔಟ್ ಆಗ್ಬಿಡ್ತಾರೆ. ಹಾರ್ದಿಕ್ ಪಾಂಡ್ಯ ಜೊತೆ ಆಡೋರು ಯಾರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇರೋದಿಲ್ಲ. ಅದರಿಂದನೇ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಮೇನ್ ಪವರ್ ಪ್ಲೇ ಟೆನ್ ಬೋರ್ಡ್ ವಿಕೆಟ್ ತೆಗೆದ್ರೆ ತೆಗ್ದಂಗೆ ಇಲ್ಲ, ದೀಪಕ್ ಚಾಹರ್ ವಿಕೆಟ್ ತೆಗ್ದಂಗೆ ಇಲ್ಲ ಅಂದ್ರೆ ಮುಂಬೈ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮುಂಬೈ KKR ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಪ್ರೊಡಿಕ್ಷನ್ ಯಾವುದು ಅಂತ. ಒಟ್ಟಿನಲ್ಲಿ ಇಲ್ಲಿ ಡಿಕಾಕ್ ಅವ್ರು ಇರ್ತಾರೆ ಅನ್ಬೋದು. ಆಂಡ್ರೆ ಡ್ರೆಸಲ್ ಆಗಲಿ, ಅಜಿಂಕ್ಯ ರಹಾನೆ ಆಗಲಿ, ಒಟ್ಟಿನಲ್ಲಿ ರಿಂಕು ಸಿಂಗು, ಸುನಿಲ್ ನಾಯರ್ ಕಂಬ್ಯಾಕ್ ಆಗಿದ್ದಾರೆ. ಇಲ್ಲಿ ಅಕ್ಷಯ್ ಪಟೇಲ್, ಇಲ್ಲಿ ಹರ್ಷಿತ್ ರಾಣಾ, ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ವರುಣ್ ಚಕ್ರವರ್ತಿ ಒಂದೊಳ್ಳೆ ಪವರ್ ಪ್ಲೇ ವಿಕೆಟ್ ತೆಗಿಲೇಬೇಕು, ಇಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ. ಮೇನು ಮುಂಬೈಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಆಂಡ್ರೆ ಡ್ರೆಸಲ್ನ ಮತ್ತು ಇವರು ರಿಂಕು ಸಿಂಗ್ ಪಾರ್ಟ್ನರ್ಶಿಪ್ನ ಮುಗಿಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಡ್ತಾರೆ ಅನ್ಬೋದು. ಇಲ್ಲಿ ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡ್ತಿಲ್ಲ ಅನ್ಬೋದು. ಇಲ್ಲಿ ಅಜಿಂಕ್ಯ ರಹಾನೆನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಬೋದು, ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ಟಿನಲ್ಲಿ KKR ಎಲ್ಲ ಕಡೆಯೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಅನ್ನೋದಕ್ಕಿಂತ ಒಂದು ಲೆವೆಲ್ ಮುಂಬೈಗೆ ಹೋಲಿಸ್ಕೊಂಡ್ರೆ KKR ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಅವ್ರು ಕೂಡ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಒಂದೊಳ್ಳೆ ಫೀಲ್ಡಿಂಗ್ಗಳಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಬೋದು ಮುಂಬೈ ಅಂತ ಹೇಳ್ಕೊಳ್ಳೋ. ಇವರು ಹೆಡ್ ವಿಚಾರದಲ್ಲಿ ಟೋಟಲ್ ಆಗಿ ಇವರು 34 ಮ್ಯಾಚ್ ಆಡಿದ್ದಾರೆ. ಇಲ್ಲೇ ನಿಮ್ಗೆ ಗೊತ್ತಾಗ್ತಿದೆ 34 ಮ್ಯಾಚಲ್ಲಿ ಮುಂಬೈ 23 ಮ್ಯಾಚ್ನ ಗೆದ್ದಿದ್ರೆ KKR 11 ಮ್ಯಾಚ್ನ ಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟೆ ನಿಮ್ಗೆ ಹೇಳಿದೆ, 5 ಸ್ಕೋರ್ ಹೊಡಿಲೇಬೇಕು, ಇಲ್ಲ ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆದರೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ KKR ಗೆಲ್ತಾರ ಅಂದರೆ ಹೌದು, KKR ಟಕ್ಕರ್ ಕೊಟ್ಟು ಈಸಿಯಾಗಿ ಮ್ಯಾಚ್ನ ಗೆಲ್ತಾರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಮುಂಬೈ ಈ ಮ್ಯಾಚ್ನ ಗೆಲ್ಲಲ್ಲ. ಯಾಕೆ ಅಂದರೆ ಮುಂಬೈ 2-2 ಸೋತ್ಕೋಬೋದಿದ್ರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನನ್ನ ಪ್ರಕಾರ ತಗೊಳ್ಳೋದು ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಇಷ್ಟು ಟೋಟಲ್ ಆಗಿ ಗೆದ್ದಿದ್ರು ಏನು ಮ್ಯಾಟ್ರ್ ಆಗಲ್ಲ. ಈ ಮುಂಬೈ ಜಾಸ್ತಿ ಮ್ಯಾಚ್ ಗೆದ್ದಿದ್ರು ಈಗ ಹಳೆ ಮುಂಬೈ ಥರ ಇಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ನ್ಯೂ ಮುಂಬೈ ಥರ ಕಾಣ್ತಿದೆ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಆಗಲಿ, ಬೌಲಿಂಗ್ಗಳಾಗಲಿ ಸಿಕ್ಕಾಪಟ್ಟೆ
ಚೆನ್ನಾಗಿ ಕಾಣ್ತಿಲ್ಲ ಅನ್ಬೋದು. ಫೀಲ್ಡಿಂಗು ಒಂದು ಲೆವೆಲ್ಗೆ ಅಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ಗಳು ಇವರು ಚೆನ್ನಾಗಿ ಮಾಡ್ತಿಲ್ಲ ಅನ್ಬೋದು. ಸಿಕ್ಕಾಪಟ್ಟೆ ಇವರು ಬ್ಯಾಟಿಂಗ್ಗೆ ತುಂಬ ಕಳಪೆಯಾಗಿ ಆಡ್ತಿದ್ದಾರೆ ಅನ್ಬೋದು ಮುಂಬೈ ಕಡೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಮುಂಬೈ ಬ್ಯಾಟಿಂಗ್ ಚೆನ್ನಾಗಿ ಕಾಣ್ತಿಲ್ಲ. ಒಟ್ಟಿನಲ್ಲಿ KKR ವರ್ಸಸ್ ಮುಂಬೈಯಲ್ಲಿ ನನ್ನ ಪ್ರೊಡಿಕ್ಷನ್ KKR ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರ, ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.